Find a GP for which the sum of the first two term is -4. Sum ಕೊಟ್ಟಿದ್ದಾರೆ. And the fifth term is 4 times the third term. ಇದು ಕೂಡ ಕೊಟ್ಟಿದ್ದಾರೆ. ಸರಿನಾ? ಸೊ ಹೇಗೆ ಕಂಡುಹಿಡಿಯೋದು? ಒಂದು ಜಿ ಪಿ, ಯಾವುದೇ ಒಂದು ಜಿ ಪಿ ಎ ಪಿ ಥರ ವ್ಯಾಲ್ಯೂಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಸೀರೀಸ್ ಕಂಡುಹಿಡಿಬೇಕು ಅಂದರೆ ನಿಮಗೆ ಎರಡು ವಿಷಯ ಗೊತ್ತಿರಬೇಕು. ಒಂದು ಆರ್, ಮತ್ತೊಂದು ಎ. ಸೊ ಇದೆರಡು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನಿಮಗೆ ಎರಡು ಈಕ್ವೇಷನ್ ಸಿಗಬೇಕು. ವಿ ನೀಡ್ 2 ಈಕ್ವೇಷನ್. ಸೆಕೆಂಡ್ ಅಲ್ಲ, 2 ಈಕ್ವೇಷನ್. ಎರಡು ಈಕ್ವೇಷನ್ ಎಲ್ಲಿಂದ ಬರುತ್ತೆ? ಈ ಮೊದಲನೇ ಸ್ಟೇಟ್ಮೆಂಟಿಂದ, ಈ ಎರಡನೇ ಸ್ಟೇಟ್ಮೆಂಟಿಂದ. ಸೊ ಉತ್ತರ ಹೇಗೆ ಶುರು ಮಾಡಬೇಕು? ಲೆಟ್ ದ ಫಸ್ಟ್ ಟರ್ಮ್ ಆಫ್ ದ ಜಾಮೆಟ್ರಿಕ್ ಪ್ರೋಗ್ರೆಷನ್ be A and common ratio be R. Common ratio be R. ಅಲ್ವಾ? therefore the geometric progression ಹೀಗೆ ಕಾಣುತ್ತಿದ್ದು A into R ಈ ರೀತಿಯಲ್ಲಿ ಹೋಗುತ್ತೆ. ಸೊ ಇವಾಗ ಬೇಸಿಕಲಿ ನಾವು A ಮತ್ತು R ಕಂಡು ಹಿಡಿತು ಅಂದರೆ ಎಲ್ಲ ಕೆಲಸ ಆಗುತ್ತೆ. ವರ್ಕಿಂಗ್. ಸೊ ಸಮ್ ಆಫ್ ಇದರಿಂದ ಎರಡು ಅನ್ನೋನು ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಸೊ ಇದು ಉಪಯೋಗ ಬರಲ್ಲ. ಫಸ್ಟ್ ಇದನ್ನು ಮಾಡಬೇಕು. ಯಾವುದೋ ಫಿಫ್ತ್ ಟರ್ಮ್ ಈಸ್ 4 times ದ ಥರ್ಡ್ ಟರ್ಮ್. ಸೊ ಇಲ್ಲಿ ಏನು ಮಾಡಬೇಕು? ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಏನು ಫಾರ್ಮುಲಾ? ಇಟ್ ಇಸ್ A ಇಂಟು R to the power of n-1. ಹಾಗಾಗಿ ಇದು ಏನಾಗುತ್ತಿದೋ A ಇಂಟು R to the power of 4, ವಿಚ್ ಇಸ್ 4 times of A into R to the power of 2. ಸೊ ಇವಾಗ ಇಲ್ಲಿ 8 ಕಟ್ ಆಗುತ್ತೆ. ಇದು ಮತ್ತಿದು ಸ್ಕ್ವೇರ್ ಆಗುತ್ತೆ. ಸೊ R ಸ್ಕ್ವೇರ್ ಈಸ್ ಈಕ್ವಲ್ ಟು 4. ಸೊ ಇದು ಬೇಕಾದ್ರೆ ಆ್ಯಕ್ಚುಲಿ ಬರೆಯೋದು ಬೇಕಾಗಿಲ್ಲ. ಸೊ ಡೈರೆಕ್ಟಾಗಿ ನೀವು ಇಲ್ಲಿ ಬರೆದು ನೋಡ್ತೀನಿ. ಸೊ R ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಅಂತ ಹೇಳಿ. ಹಾಗಾಗಿ R ಈಸ್ ಈಕ್ವಲ್ ಟು +or-2 ಅಂತ ಹೇಳಿ ಡೈರೆಕ್ಟಾಗಿ ಬರೀಬೋದು. ಅದು ನೀವು ಬರೆದರೆ ಇದು ಏನು ತಪ್ಪೇನಲ್ಲ, ಬಟ್ ಹಾಂ. ಸೊ ಇಲ್ಲಿ ಎರಡು ಪಾಸಿಬಿಲಿಟಿ ಇದೆ. ಅವೆರಡನ್ನೂ ನಾವು ಸಾಲ್ವ್ ಮಾಡಿ ನೋಡಿಸ್ಬೇಕು. ಕೇಸ್ 1 ವೆನ್ R ಈಸ್ ಈಕ್ವಲ್ ಟು +2 ಅಲ್ವಾ? ದಿಸ್ ಇಸ್ ಒನ್ ಆಫ್ ದ ಪಾಸಿಬಿಲಿಟೀಸ್. ಸೊ ಇದು ಸಾಲ್ವ್ ಮಾಡ್ಕೊಳೋಣ. ಏನು ಬರುತ್ತೆ ಇಲ್ಲಿ? ಸೊ ಎ ಗೊತ್ತಿಲ್ಲ, ಇನ್ನು R ಗೊತ್ತಿದೆ. ಸೊ ಹೇಗೆ ಕಂಡುಹಿಡಿಯಬೇಕು? ಹೇಗೆ ಕಂಡುಹಿಡ್ತೀರಾ? A ಪ್ಲಸ್ AR ಇಸ್ಕೊಂಡು -4A. ಅದೆಲ್ಲಿಂದ ಬಂತು? ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ ಇಸ್ -4. ಫಸ್ಟ್ ಟರ್ಮ್ ಬಂದು A, ಸೆಕೆಂಡ್ ಟರ್ಮ್ ಬಂದು AR. ಸೊ ದ ಸಮ್ ಆಫ್ ದಟ್ ವಿಲ್ ಬಿ A ಪ್ಲಸ್ AR ವಿಚ್ ಇಸ್ ಈಕ್ವಲ್ -4. ದಿಸ್ ಇಸ್ ಗಿವನ್ ಅಲ್ವಾ? ಇದು ಕೂಡ ಗಿವನ್. ಅದು ಬರೆಯೋದು ಮರ್ತೆ. ಇವಾಗ ಆರ್ನ ನಾನು 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇದು 3A ಇಸ್ ಈಕ್ವಲ್ ಟು -4 ಅಲ್ವಾ? ಸೊ ಎನಿವೇಸ್ ಕ್ಲೀನಾಗಿ ಗೊತ್ತಾಗುತ್ತದು. ಇದು 2A + 1 ವಿಚ್ ಇಸ್ ಈಕ್ವಲ್ ಟು -4. ಸೊ therefore A is equal to what? therefore A is equal to -4/3. ಸೊ A ಗೊತ್ತು, R ಗೊತ್ತು, ಸೀರೀಸ್ ಬರೀಬೋದಾ? ಹೌದು. therefore the GP will be equal to -4/3 -8/3. ಯಾಕಂದ್ರೆ 2 ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಬೇಕು. ಸೊ ದಟ್ಸ್ ದ ಫಂಡ ಆಫ್ GP. ಅಷ್ಟೇ. ಸರಿನಾ? ಸೊ ಇದೆಲ್ಲ ತಿಳಿದಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ಎರಡನೇ ಕೇಸು, ಕೇಸ್ 2 ವೆನ್ R ಈಸ್ ಈಕ್ವಲ್ ಟು -2. ಸೊ ಇವಾಗ ಏನು ಮಾಡ್ಬೇಕು? ತಿರ್ಗಾ A ಕಂಡುಹಿಡಬೇಕು ಇದಕ್ಕೆ. ಬಿಕಾಸ್ A ಪ್ಲಸ್ AR ಈಸ್ ಈಕ್ವಲ್ ಟು -4. ಇವಾಗ ಏನಾಗುತ್ತಿದೆ? ಇಲ್ಲಿ ಇವಾಗ -2 ಮತ್ತು -1 ಹಾಕೊಳತ್ತಿದ್ದು. ಸೊ ಸ್ಟೆಪ್ ಬೇಕಾಗಿಲ್ಲ, ಬಟ್ ಸುಮ್ಮನೆ ನಿಮಗೋಸ್ಕರ ನೋಡ್ತೀನಿ. +1A -2A ಆಗುತ್ತಿದ್ದು. ಸೊ ಇದು ಸಾಲ್ವ್ ಮಾಡಿದೆ ಏನಾಗುತ್ತೆ? -AA ಈಕ್ವಲ್ ಟು -4. ಹಾಗಾಗಿ A ಈಸ್ ಈಕ್ವಲ್ ಟು +4 ಆಗುತ್ತೆ. ಈ ಕಡೆ ಏನಕ್ಕಂದರೆ ಎರಡು ಕಡೆನೂ ನೆಗೆಟಿವ್ ಟರ್ಮ್ ಇದೆ ಅಲ್ವಾ? ಸೊ therefore the GP is what? therefore the geometric progression is first term is 4 -8 ತಿರ್ಗಾ -2 ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ. ಯಾಕಂದರೆ R ಇಲ್ಲಿ -2 +16 -32
ಸೊ ಇದೇ ನಿಮ್ಮ ಉತ್ತರ. ಸೊ ಇಲ್ಲೂ ಮೆನ್ಷನ್ ಮಾಡ್ತೀನಿ, ದಿಸ್ ಇಸ್ 1a ಪ್ಲಸ್ 2r, ಹಾಗಾಗಿ ಇದು 2a ಆಗುತ್ತೆ ಇದು, ಹಾಗಾಗಿ ಇದು 3a ಆಗುತ್ತೆ ಇದು.